ಪುತ್ತೂರು, ಬಂಟ್ವಾಳ ಹಾಗೂ ಸುಳ್ಯ ತಾಲೂಕು ವ್ಯಾಪ್ತಿಯಲ್ಲಿ ಸಂಭವಿಸಿದ ಅನಾಹುತಗಳಿಗೆ ಸಂಬಂಧಿಸಿದಂತೆ ಪರಿಹಾರ ನೀಡಲು ಸರ್ಕಾರಕ್ಕೆ ಸಲ್ಲಿಸಿದ ಮನವಿಗೆ ಒಟ್ಟು 25 ಲಕ್ಷ ಪರಿಹಾರ ನೀಡಲು ಅನುಮೋದನೆ ಲಭಿಸಿದೆ ಎಂದು ಶಾಸಕ ಅಶೋಕ್ ಕುಮಾರ್ ರೈಯವರು ತಿಳಿಸಿದ್ದಾರೆ. ಮುರುಳ್ಯ ಹಾಗೂ ಬರಿಮಾರು ಪ್ರಕರಣಗಳಿಗೆ ಪ್ರಾಕೃತಿಕ ವಿಕೋಪ ಪರಿಹಾರ ಹಾಗೂ ಲಾವಣ್ಯ ಹತ್ಯೆಗೆ ಸಂಬಂಧಿಸಿ ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಮುಖ್ಯಮಂತ್ರಿಗಳ ವಿವೇಚನೆಯ ಪರಿಹಾರವನ್ನು ನೀಡಲಾಗಿದೆ. ಬರಿಮಾರ್ನಲ್ಲಿ ಬಸ್ಸಿಗೆ ಮರ ಬಿದ್ದ ಪ್ರಕರಣದಲ್ಲಿ ಗಾಯಾಳುಗಳಿಗೆ ಚಿಕಿತ್ಸಾ ವೆಚ್ಚಕ್ಕೆ ಸಂಬಂಧಿಸಿ ಸಂಪರ್ಕಿಸಿದರೆ ಸ್ಪಂದಿಸುತ್ತೇನೆ ಎಂದು ಹೇಳಿದರು. ಅನಾಹುತಗಳು ನಡೆದಾಗ ರಾಜಕೀಯ ಪಕ್ಷದವರು ಭೇಟಿ ನೀಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳಿಕೆಗಳನ್ನು ಕೊಟ್ಟುಕೊಂಡು ವೈಯಕ್ತಿಕ ಪ್ರಚಾರವನ್ನು ಪಡೆಯುತ್ತಿದ್ದಾರೆ. ಕಾಂಗ್ರೆಸ್, ಬಿಜೆಪಿ ಅಥವಾ ಯಾರೇ ಆಗಲಿ ಅಂತಹ ಸಂದರ್ಭದಲ್ಲಿ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸದೆ ಸಾಂತ್ವನ ಹೇಳುವ ಜೊತೆಗೆ ಪರಿಹಾರ ಕೊಡಿಸುವುದು ಮಾನವೀಯತೆ ಎಂದರು. ರಸ್ತೆ ಬದಿಯಲ್ಲಿ ಒಂದು ಮರ ಆ ಬಸ್ಸಿನ ಮೇಲೆ ಬಿದ್ದು 5.5 ವರ್ಷದ ಮಗು ತಮ್ಮ ಜೀವವನ್ನು ಕಳ್ಕೊಂಡಿದೆ. ನಾವು ಇವತ್ತು ಅವರ ಮನೆಗೆ ಬಂದಿದ್ದೇನೆ. ಈ ವಿಚಾರವನ್ನು ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೆ ಕೂಡ ತಂದಿದ್ದೇವೆ. ನಮಗೆ ನಾವೆಲ್ಲ ಪ್ರಾರ್ಥನೆ ಮಾಡುವಂಥದ್ದು, ಚಿಕ್ಕ ಮಗು ಮಧ್ಯಾಹ್ನದ ಹೊತ್ತಿನಲ್ಲಿ ವಾಪಸ್ ಮನೆಗೆ ಬರುವಂಥ ಸಮಯದಲ್ಲಿ ಮಗುವಿನ ಜೀವ ಮಾತ್ರ ಇಲ್ಲಿ ಇಲ್ಲದೆ ಮಗು ಇಲ್ಲಿ ದೇಹ ಮಾತ್ರ ಬಂದಿರುವಂಥದ್ದು. ಆ ನೋವನ್ನು ಯಾರಿಗೂ ಕೂಡ ತಡೀಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಸಾಂತ್ವನ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಮುಖ್ಯಮಂತ್ರಿಯವರು ಕೂಡ ಸರ್ಕಾರದಿಂದ 5 ಲಕ್ಷ ರೂಪಾಯಿಯ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಬಿಸಿ ರೋಡ್ ಬಸ್ ನಿಲ್ದಾಣದಲ್ಲಿ ನಡೆದ ಯುವತಿ ಲಾವಣ್ಯ ಅವರ ಅಮಾನುಷ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸರ್ಕಾರದ ಮಟ್ಟದಲ್ಲಿ ಮಾತನಾಡಿ ಪರಿಹಾರ ನೀಡುವ ಭರವಸೆಯನ್ನ ನೀಡಿದ್ದೆವು. 6 ದಿನಗಳಲ್ಲಿ 10 ಲಕ್ಷ ಪರಿಹಾರದ ಆದೇಶ ಮುಖ್ಯಮಂತ್ರಿಗಳಿಂದ ಆಗಿದೆ. ಸುಳ್ಯ ತಾಲೂಕಿನ ಮುರುಳ್ಯದಲ್ಲಿ 5 ವರ್ಷ ಪ್ರಾಯದ ಅವಳಿ ಮಕ್ಕಳು ನೀರಿಗೆ ಬಿದ್ದು ಮೃತಪಟ್ಟ ಘಟನೆ ನಡೆದಿದ್ದು 10 ರಿಂದ 15 ಮಂದಿ ನನ್ನನ್ನು ಭೇಟಿ ಮಾಡಿ ಪರಿಹಾರಕ್ಕಾಗಿ ಮನವಿಯನ್ನ ಮಾಡಿದ್ರು. ಸಿಎಂ ಜತೆ ಮಾತುಕತೆ ಮಾಡಿ ಇಬ್ಬರ ಮಕ್ಕಳ ಪರವಾಗಿ ತಲಾ 5 ಲಕ್ಷ ರೂಪಾಯಿ ಬಿಡುಗಡೆಗೆ ಆದೇಶ ಆಗಿದೆ. ಬರಿಮಾರ್ನಲ್ಲಿ ಬಸ್ಸಿನ ಮೇಲೆ ಮರ ಬಿದ್ದ ಪರಿಣಾಮ ಮೃತಪಟ್ಟ 5 ವರ್ಷದ ಬಾಲಕಿಗೆ 5 ಲಕ್ಷ ರೂಪಾಯಿ ಪರಿಹಾರ ಸರ್ಕಾರದಿಂದ ಮಂಜೂರಾಗಿದೆ ಎಂದರು. ಪುತ್ತೂರು ವಿಧಾನಸಭಾ ಕ್ಷೇತ್ರದ 2-3 ಕಡೆ ಕೆಲವು ಅನಾಹುತಗಳು ನಡೆದದ್ದು ತಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದರಲ್ಲೂ ನಮ್ಮ ಸುಳ್ಯದಲ್ಲೂ ಕೂಡ ಒಂದು ಅನಾಹುತ ನಡೆದಿದೆ. ಮೊನ್ನೆ ತಾನೇ ಸುಳ್ಯದಲ್ಲಿ 2 ಚಿಕ್ಕ ಮಕ್ಕಳು, 5.5 ವರ್ಷದ 2 ಮಕ್ಕಳು ಕೆರೆಗೆ ಬಿದ್ದು 2 ಜನ ಕೂಡ ಜೀವವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. 2 ಕೂಡ ಮಕ್ಕಳು ಜೀವವನ್ನು ಕಳ್ಕೊಂಡಿದ್ದಾರೆ. ಆಟ ಆಡಿಕೊಂಡು ಹೋಗಿ ಕೆರೆಗೆ ಬಿದ್ದಿದ್ದಾರೆ. ಬೇಕಾದಷ್ಟು ರಾಜಕೀಯದವರು ಅಲ್ಲಿ ಸಂತಾಪ ಸೂಚಿಸಿರುವುದನ್ನು ಮತ್ತು ಅವರ ಮನೆಗೆ ಭೇಟಿ ಕೊಟ್ಟಿರುವುದನ್ನು ನಾವೆಲ್ಲ ಮಾಧ್ಯಮದಲ್ಲಿ ಕಂಡಿದ್ದೇವೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲಾದರೂ ಒಂದು ಅನಾಹುತಗಳಾದರೆ ಅಲ್ಲಿ ರಾಜಕೀಯ ಪಕ್ಷದವರು ಹೋಗಿ ಭೇಟಿ ಕೊಡೋದು, ಫೋಟೋವನ್ನು ತೆಗೆಯುವುದು, ಆ ನಂತರ ಅದರಲ್ಲಿ ಅಪ್ಲೋಡ್ ಮಾಡಿಕೊಂಡು ಅದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿಕೊಂಡು ಒಂದಷ್ಟು ಕೆಲವರಿಗೆ ಬೈಯುವವರಿಗೆ ಆದರೆ ಸರ್ಕಾರಕ್ಕೆ ಬೈಯುವಂಥದ್ದು, ಇನ್ನೊಬ್ಬರಿಗೆ ಬೈಯುವಂಥದ್ದು ಮಾಡೋದೇ ಹೊರತು ಅವರ ವೈಯಕ್ತಿಕ ಅಡ್ವರ್ಟೈಸ್ಮೆಂಟ್ ತಗೊಳ್ಳೋವರೇ ಪ್ರಸ್ತುತ ನಮ್ಮ ಸಮಾಜದಲ್ಲಿ ಇದ್ದವರು ಕಾಣ್ತೇವೆ. ನಮ್ಮ ಬಂಟ್ವಾಳದಲ್ಲಿ ಒಂದು ಕೊಲೆ ಆಯಿತು. ಬಂಟ್ವಾಳ KSRTC ಬಸ್ ನಿಲ್ದಾಣದಲ್ಲೇ ಒಂದು ಹುಡುಗಿಯನ್ನು ಒಬ್ಬ ಕೊಚ್ಚಿ ಎಲ್ಲರ ಎದುರು ಕೊಚ್ಚಿ ಕೊಲೆ ಮಾಡುವಂಥ ವಿಚಾರಗಳಾಯಿತು. ಓಡಿಕೊಂಡು ಹೋದರು ರಾಜಕೀಯ ನಾಯಕರು, ನಮ್ಮ ಸ್ವಯಂ ಪ್ರೇರಿತ ಹೆಸರು ಇಟ್ಕೊಂಡಿರುವಂಥ ನಾಯಕರು ಎಲ್ಲ ಹೋಗಿ ಸರ್ಕಾರದ ಮೇಲೆ ಬೈಯುವಂಥದ್ದು, ಎನ್ಕೌಂಟರ್ ಮಾಡಬೇಕು, ಇದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಕೊಂಡು ಮೆರೆದವರೇ ಜಾಸ್ತಿ. ನಾನು ಕೂಡ ಅಲ್ಲಿಗೆ ಭೇಟಿ ಕೊಡುವಂಥ ಕೆಲಸವನ್ನು ಮಾಡಿದ್ದೆ. ನಾವು ಅವರಿಗೆ ಭರವಸೆಯನ್ನು ಕೊಟ್ಟು ಬಂದಿದ್ದೀವಿ. ಸರ್ಕಾರ ಇದರ ಬಗ್ಗೆ ಆಲೋಚನೆಯನ್ನು ಮಾಡುತ್ತದೆ. ಸರ್ಕಾರ ಮಟ್ಟದಲ್ಲಿ ನಾನು ವೈಯಕ್ತಿಕ ನೆಲೆಯಲ್ಲಿ ಅವರಿಗೆ ಸಹಾಯವನ್ನು ಮಾಡಿದ್ದೇನೆ.
ಜೊತೆಯಲ್ಲಿ ಸರ್ಕಾರ ಮಟ್ಟದಲ್ಲಿ ಮುಖ್ಯಮಂತ್ರಿಯವರ ಹತ್ರ ಚರ್ಚೆ ಮಾಡಿ ಅವರಿಗೆ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡ್ತೇನೆ ಅನ್ನೋ ವಿಚಾರವನ್ನು ಭರವಸೆಯನ್ನು ಕೂಡ ಕೊಟ್ಟಿದ್ದೇವೆ. ಸುಳ್ಯ ಮತ್ತು ಮುರಳ್ಯದಲ್ಲಿ ಮೃತಪಟ್ಟ ಅವಳಿ ಮಕ್ಕಳ ಸಂಬಂಧಿಕರಿಗೆ ಶಾಸಕರ ಮನೆಯಲ್ಲಿ ಪರಿಹಾರದ ಚೆಕ್ ಅನ್ನ ವಿತರಿಸಲಾಯಿತು. ಬಳಿಕ ಮೃತ ಲಾವಣ್ಯ ಅವರ ಮನೆಗೆ ತೆರಳಿದ ಶಾಸಕರು 10 ಲಕ್ಷದ ಪರಿಹಾರದ ಅನುಮೋದನೆ ಪತ್ರವನ್ನ ನೀಡಿ ಮನೆಯವರಿಗೆ ಸಾಂತ್ವನವನ್ನ ಹೇಳಿದ್ರು. ನನ್ನ ಹತ್ರ ಚರ್ಚೆಯನ್ನು ಮಾಡಿದ್ರು. ಮತ್ತೆ ಅವರು ಮೊದಲೇ 5 ಲಕ್ಷ ರೂಪಾಯಿಗೆ ಮುಖ್ಯಮಂತ್ರಿಯವರ ಹತ್ರ ಬೇಡಿಕೆಯನ್ನು ಕೂಡ ಅನುದಾನಕ್ಕೆ ಮನವಿಯನ್ನು ಕೊಟ್ಟು ಮಂಜೂರಾತಿಯನ್ನು ಪಡ್ಕೊಂಡಿದ್ದೆ. ನಾನು ಮೊನ್ನೆ ಇಲ್ಲಿ ಬಂದಾಗ ಇವತ್ತು ನಾನು ಕೂಡ ಹೇಳಿದ್ದೆ, ಈ ಭಾಗದ ನಮ್ಮ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷರು ಹಾಗೆ ಮಾಜಿ ಬ್ಲಾಕ್ ಅಧ್ಯಕ್ಷರು ಕೂಡ ನನ್ನ ಹತ್ರ ವಿನಂತಿಯನ್ನು ಮಾಡಿಕೊಂಡಿದ್ರು. ಜೊತೆಯಲ್ಲಿ ಮಾಜಿ ಶಾಸಕರಾದಂಥ ಮಂತ್ರಿಗಳಾದಂಥ ರಮನಾಥ್ ರೈಗಳು ಕೂಡ ಮುಖ್ಯಮಂತ್ರಿಯವರಿಗೆ ಕರೆ ಮಾಡಿ ಮಾತಾಡಿದರು. ಆ ಪ್ರಕಾರ ಇದನ್ನೆಲ್ಲ ನಾನು ಮುಖ್ಯಮಂತ್ರಿಯವರಿಗೆ ಮೊನ್ನೆ ವಿಚಾರವನ್ನು ತಿಳಿಸಿ, ಬಡ ಕುಟುಂಬ ಇದೆ, ಆಧಾರ ಸ್ತಂಭ ಆಗಿರುವಂಥ ಹುಡುಗಿಯನ್ನು ಕಳ್ಕೊಂಡಿದ್ದಾರೆ, ಅದು ಕೂಡ. ಈ ಸಂದರ್ಭದಲ್ಲಿ ಉಮಾನಾಥ್ ಶೆಟ್ಟಿ ಪೆರ್ನೆ, ಕೃಷ್ಣ ಪ್ರಸಾದ್ ತಾಳ್ವಾ, ಯುಟಿ ತೌಸೀಫ್, ಡಾಕ್ಟರ್ ರಾಜರಾಮ್ ಕೆಬಿ, ಜಯಪ್ರಕಾಶ್ ಬದಿನಾರು ಮೊದಲಾದವರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.